ನಮಸ್ಕಾರ ಎಲ್ರಿಗೂ. ನಾನು ಮನು. ಎಲ್ಲರಿಗೂ ವೆಲ್ಕಮ್, ಸ್ವಾಗತ ನನ್ನ ಚಾನೆಲ್ಗೆ, ನನ್ನ ವಿಡಿಯೋಗೆ. ಎಲ್ಲೆಲ್ಲಿ ನೋಡ್ತಿದ್ದೀರೋ ಎಲ್ಲ ಕಡೆ ಸ್ವಾಗತ ಸ್ವಾಗತ ಸ್ವಾಗತ. ಸೊ ಏನು ಗುರು, ಬೆಳಗ್ಗೆ ಈ ಥರ ಲಾರಿಗಳು, ಸಿಮೆಂಟು, ಕಾಂಕ್ರೀಟು, ಸರಿ ಏನೋ ಬಿಡಿ, ನಮ್ಗೆ ಯಾಕೆ ಕಾಂಕ್ರೀಟ್ ಕತೆ ಇವಾಗ. ಸೊ ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏನಪ್ಪ ರೈಡ್ಸ್ ಇವತ್ತು ಅಂದರೆ, ಇಲ್ಲಿ ಈಜಿಪುರ ಶ್ರೀ ಕೋದಂಡ ರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಏನಪ್ಪ ಸೀನ್ ಅಂದರೆ, ಮಹಾವಿಷ್ಣು ವಿಶ್ವರೂಪಂ ಅವತಾರ ಇರೋ 10 ತಲೆ ಇರೋ ಸ್ಟ್ಯಾಚು ನಿಲ್ಸಿದ್ದಾರೆ. ಸೊ ಇವತ್ತು ಅಲ್ಲಿ ಕುಂಭಾಭಿಷೇಕ ನಡೀತೈತೆ. ಸೊ ಇವತ್ತು ಡೇಟ್ ಎಷ್ಟಪ್ಪ ಅಂದರೆ 31st, 2nd 3 ದಿನ ಫುಲ್ ಕುಂಭಾಭಿಷೇಕ ನಡೀತಾ ಇರುತ್ತಂತ ಹೇಳ್ತಾವ್ರೆ. ಸೊ ಇವತ್ತು 31st, ನಾನು ಮೊದಲನೇ ದಿನನೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ 3 ದಿನ ಕುಂಭಾಭಿಷೇಕ ಇರುತ್ತೆ ಅಂತ ಹೇಳ್ತಾವ್ರೆ. ಸೊ 108 ಫೀಟ್ ಕಲ್ಲು, ಸಿಂಗಲ್ ಸ್ಟೋನ್ ಅದು ತಿರುವಣ್ಣಾಮಲೆಯಿಂದ, ಅಲ್ಲಿ ಯಾವುದೋ ಊರ ಹತ್ರ ಇಂದ ನಮ್ಮ ಬ್ಯಾಂಗ್ಳೂರ್ಗೆ ತಗೊಬಂದು ಅಲ್ಲೇ ಒಂದು ರೇಂಜ್ಗೆ ಮುಖ ಎಲ್ಲ ಕೆತ್ಬಿಟ್ಟು ಇಲ್ಲಿಗೆ ತಗೊಬಂದ್ಬಿಟ್ಟು ಫುಲ್ ವರ್ಕು ಯಾವಾಗ 2018 ಅಲ್ಲಿಂದ ತಗೊಬಂದು 6 ತಿಂಗಳು ಬರೀ ಟ್ರಾನ್ಸ್ಪೋರ್ಟ್ಗೆ, 6 ತಿಂಗಳು ತಿರುವಣ್ಣಾಮಲೆಯಿಂದ ಬೆಂಗಳೂರಿಗೆ ಬರೋಕ್ಕೆ ತಗೊಂಡಿರೋದು. ಇಲ್ಲಿಗೆ ಬಂದಮೇಲೆ ಇಲ್ಲಿ 2018 2025 7 ವರ್ಷ ರೆಡಿ ಮಾಡಿರೋದು, ಕೆತ್ತಿರೋದು. ಸೊ ಇವಾಗ ವಾಸು ಫುಲ್ ರೆಡಿಯಾಗಿ ನಿಂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ರೆಡಿ ಆಗವ್ರೆ. ಸೊ ನಾನು ಫಸ್ಟ್ ದಿನನೇ ಹೋಗಿ ಆಶೀರ್ವಾದ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಈ ಕಡೆ ಹೇಳಿ 108 ಫೀಟ್ ಸಿಂಗಲ್ ಸ್ಟೋನ್, ಅದು ಕ್ರೇಜ್ ಆಗಿರುತ್ತೆ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ, ನೋಡಲೇಬೇಕಂತ. ಸೊ ಕಲ್ ತಂದಾಗಲೇ ನನಗಂತೂ ಒಂದು ದಿವಸ ಹೋಗಿ ನೋಡಲೇಬೇಕು ಅಂದ್ಕೊಂಡಿದ್ದೆ. ಸೊ ಇವಾಗ ಇಟ್ಸ್ ಟೈಮ್ ಟು ಗೋ. ಸೊ ಹೋಗಿ ನೋಡ್ಕೊಂಡು ಬರ್ತಾ ಇರೋದೆ. ಸೊ ಬನ್ನಿ ಹೋಗೋಣ, ನಿಮಗೂ ತೋರಿಸ್ತೀನಿ ಎಲ್ಲ. ಸೊ ಟಿನ್ ಫ್ಯಾಕ್ಟ್ರಿ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು, ಅಲ್ಲಿಂದ ಲೆಫ್ಟು ಇಂದ್ರನಗರು, ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್ ಅಂದ್ಕೊಳ್ಳಿ. ಟ್ರಾಫಿಕ್ ಏನು ಅಷ್ಟೊಂದು ಇರಲ್ಲ ಅಂದ್ಕೊಂಡಿದ್ದೀನಿ ಇವತ್ತು, ನೋಡೋಣ ಬನ್ನಿ. ಸೊ ವಿಷ್ಣು ಸ್ಟ್ಯಾಚು ಅಂದರೆ ಸುಮ್ಮನೆ ಅಲ್ಲ, ಸಿಂಗಲ್ ವಿಷ್ಣು ಸ್ಟ್ಯಾಚು ಅಲ್ಲ, 10 ತಲೆ ವಿಶ್ವರೂಪ, 10 ತಲೆ ಇರುವಂತಹ, 10 ತಲೆ ಪ್ಲಸ್ ಇವ್ರಿಗೊಂದು 11 ತಲೆ ಇರುವಂಥ ದೊಡ್ಡ ಸ್ಟ್ಯಾಚು ಅಂದ್ಕೊಳ್ಳಿ. 108 ಫೀಟು ಸಿಂಗಲ್ ಸ್ಟೋನು, ಮಾತ್ರ ನೋಡೋಕೆ ಕ್ರೇಜ್ ಆಗಿರುತ್ತೆ ಅಂದ್ಕೊಳ್ಳಿ. ನೋಡೋಣ ಬನ್ನಿ, ಹೋಗೋಣ. ತುಂಬ ರಿಸ್ಕ್ ತಗೊಂಡು ಅಲ್ಲಿಂದ ತಗೊಬಂದವ್ರೆ ತಿರುವಣ್ಣಾಮಲೆಯಿಂದ ಇಲ್ಲಿ ತಗೊಬಂದು 7 ವರ್ಷ ರೆಡಿ ಮಾಡಿರೋದು. 7 ವರ್ಷ ಕೆತ್ತಿ ರೆಡಿ ಮಾಡಿ ಇವಾಗ ಫುಲ್ ಸ್ಟ್ಯಾಂಡಿಂಗ್ ಆಗಿ ಎಲ್ಲರಿಗೂ ಆಶೀರ್ವಾದ ಮಾಡೋಕ್ಕೆ ರೆಡಿಯಾಗಿ ನಿಂತ್ಕೊಂಡವ್ರೆ. ಸೊ ಇವತ್ತು ನಾಳೆ ನಾಳಿದ್ದು ಅಂದರೆ ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ 3 ದಿನ, 2nd 3 ದಿನ ಕುಂಭಾಭಿಷೇಕ ನಡೆಯುತ್ತೆ ಅಂತ ಹೇಳ್ತಾವ್ರೆ. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ. ಸೊ 2ನೇ ತಾರೀಕು ಮಹಾವಿಷ್ಣುಗೆ ಅಭಿಷೇಕ ಎಲ್ಲ ಮಾಡ್ತಾರೆ ಅಂತ ಎಲ್ಲ ನ್ಯೂಸ್ ಬಂತು. ಸೊ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿಲ್ಲ. ಸೊ ಇವತ್ತಿಂದ ಸ್ಟಾರ್ಟ್ ಅಂತೆ. ನಾನಂತೂ ಇವತ್ತು ಫಸ್ಟ್ ಡೇನೇ ಹೋಗ್ತಾ ಇದ್ದೀನಿ, ಫುಲ್ ಎಕ್ಸೈಟೆಡ್ ಆಗಿ ಖುಷಿಯಾಗಿ ನೋಡೋಣ ಅಂತ. ಸೊ ಏನೇನಾಗುತ್ತೆ, ಏನು ಅಲ್ಲಿ ಟ್ರಾಫಿಕ್ಕಾ, ಫುಲ್ ರಶ್ಶಾ, ಏನಂತ ನನಗೂ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗೋದಿಲ್ಲ. ಸೊ ಹೋಗೋಣ, ನೋಡೋಣ ಬನ್ನಿ. ಎಲ್ಲರೂ ದಯವಿಟ್ಟು ಚಾನಲ್ನ ಫುಲ್ಲಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ಜಂಪ್ ಆದರೆ ಅಂದ್ಕೊಳ್ಳಿ, ಜಂಪ್ ಅಂತ ಹೋಯ್ತಾ ಇರೋದೆ ಅಂತಲ್ಲ ಅಂದ್ಕೋಬೇಡಿ. ಮುಂದೇನು ಸ್ವಲ್ಪ ಟ್ರಾಫಿಕ್ ಇರುತ್ತೆ, ನಿಧಾನಕ್ಕೆ ಹೋಗಬೇಕು. ಸೊ ಈ ರೋಡಲ್ಲೆಲ್ಲ ಅಷ್ಟೊಂದು ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಇದು ಗೊತ್ತಲ್ವ, ಫುಲ್ ದೊಡ್ಡ ಸಿಗ್ನಲ್ ಅಂದ್ಕೊಳ್ಳಿ. ಈ ಕಡೆ ಲೆಫ್ಟ್ ಸೈಡು ಎಕ್ಸೆಲ್ಲು, ಈ ಕಡೆ ಹೋಗುತ್ತೆ. ಸೊ ಆ ಕಡೆ ಹೋದರೆ ಬೈಕ್ನಲ್ಲಿ. ಸೊ ನಾವು ಹೋಗ್ತಾ ಇರೋದು ಸ್ಟ್ರೈಟು.
ವಿವೇಕಾನಂದ ರೋಡ್ ಹತ್ರ ಫುಲ್ಲು ಈ ಸಿಗ್ನಲ್ಲು ಜಾಮು, ಫುಲ್ಲು ಸಿಗ್ನಲ್ ಹಾಕಿ ಎಲ್ಲ ಲಾಕ್ ಆಗಿಬಿಟ್ಟವ್ರೆ ನೋಡಿ. ರೋಡ್ ಎಷ್ಟಿದೆ. ಫೈನಲಿ NGF ಸಿಗ್ನಲ್ಲು, ಸ್ವಾಮಿ ವಿವೇಕಾನಂದ ಸಿಗ್ನಲ್ಲು, ಇನ್ನೊಂದು ಸಿಗ್ನಲ್ಲು ಎಲ್ಲ ದಾಟ್ಕೊಂಡು ಇಂದಿರಾನಗರ್ ಆಲ್ಮೋಸ್ಟ್ KFC ಸಿಗ್ನಲ್ ಹತ್ರ ಬಂದ್ಬಿಟ್ಟೆ. ಇಂದಿರಾನಗರ್ KFC ಸಿಗ್ನಲ್ ಹಾಕ್ಬಿಟ್ರು. ಸಿಗ್ನಲ್ಲು NGF ಸ್ವಾಮಿ ವಿವೇಕಾನಂದ 2 ಸಿಗ್ನಲ್ ದಾಟ್ಕೊಂಡು ಬಂದೆ. ಇಂದಿರಾನಗರ್ KFC ಸಿಗ್ನಲ್ ಅಲ್ಲಿ ಲಾಕ್ ಆಗ್ಬಿಟ್ಟೆ ನೋಡಿ. ಇಂದಿರಾನಗರ್ KFC ಇದೇ KFC ಸಿಗ್ನಲ್ಲು. ಸೊ ಈ ಏರಿಯಾ ಒಂಥರ, ನನಗೂ ಈ ಏರಿಯಾಗೆ ತುಂಬಾ ಇದೈತೆ. ಒಂದು 2-3 ವರ್ಷ ನಾನು ಇಲ್ಲೇ ಇದ್ದೆ, ಇಂದಿರಾನಗರಲ್ಲಿ ಇದ್ದೆ. ಅಂದರೆ ಇಲ್ಲೇ ಕೆಲಸ, ಕಾಲೇಜು ಅಂತ ಓಡಾಡ್ಕೊಂಡಿದ್ದೆ. ಇಲ್ಲೆಲ್ಲ ಬ್ರ್ಯಾಂಡೆಡ್ ಶೋರೂಮ್ಗಳು ಐತೆ ಅಂದ್ಕೊಳ್ಳಿ. ಇಂದಿರಾನಗರಲ್ಲಿ ಮಾತ್ರ ಕ್ರೇಜಿ ಏರಿಯಾ ಗುರು. ಇದಂತೂ ಕ್ರೇಜಿ ಏರಿಯಾ ಅಂದ್ಕೊಳ್ಳಿ. ಎಲ್ಲ ಪಬ್ಬುಗಳು ಐತೆ, ಎಲ್ಲ ಶೋರೂಮ್ಗಳು ಐತೆ, ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ಐತೆ ಇಂದಿರಾನಗರಲ್ಲಂತೂ. ಇಲ್ಲಿ ನೋಡಿ ಬೋರ್ಡು, ಲೆಫ್ಟ್ ಹೋದ್ರೆ ವೈಟ್ ಫೀಲ್ಡು, ಆಮೇಲೆ ಹಿಂಗೆ ತಿರ್ಕೊಂಡು ಹಿಂಗೆ ರೈಟ್ ಹೋದ್ರೆ MG ರೋಡು, ಸ್ಟ್ರೈಟ್ ಹೋದ್ರೆ ಕೋರಮಂಗಲ. ನಾವು ಸ್ಟ್ರೈಟಾಗಿ ಹೋಯ್ತಾ ಇದ್ದೀವಿ. ಅಷ್ಟೇ ಕಾಣಿಸ್ತಿರೋದು. ಮತ್ತೆ ಕ್ರೇಜಿಯಾಗಿ ಐತೆ ಗುರು. ನೋಡಿ ಸೈಡಿಂದ ಕ್ರೇಜಿ ಐತೆ ಕಾರು. ಮುಂದೆಯಿಂದ ನೋಡಿ ಕ್ರೇಜಿಯಾಗಿ ಐತೆ ಅನ್ಕೊಳ್ಳಿ ಕಾರ್ ಮಾತ್ರ. ಇದೇ ಬೋರ್ಡ್ ಹಾಕಿದಾರಲ್ಲ, ಇದೇ ದೇವಸ್ಥಾನನೇ. ಸೊ ಈಜಿಪುರಾಗಿ ಹಿಂಗೆ ಒಳಗಡೆ ಹೋಗ್ಬೇಕು ನಾನು. ಸೊ ಹೋಗೋಣ ಬನ್ನಿ. ನೋಡಿ ಎಲ್ಲ ಕಡೆ ಕಟ್ಔಟ್ ಹಾಕಿದ್ದಾರೆ. ಶ್ರೀ ಮಹಾವಿಷ್ಣು ವಿಶ್ವರೂಪಂ ಅಂತ, ದ ಯೂನಿವರ್ಸಲ್ ಗಾಡ್. ಸೊ ನೋಡಿ ಫುಲ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ. ಇಲ್ಲೇ ದೇವಸ್ಥಾನ ಹತ್ರ. ಸೊ ನೈಟಲ್ಲಿ ಬಂದರೆ ಲೈಟ್ಸ್ ಎಲ್ಲ ಸಖತ್ತಾಗಿರುತ್ತೆ ಅನಿಸುತ್ತೆ. ಸೊ ಇದೆಲ್ಲ ಫುಲ್ ಲೈಟ್ಸ್ ಹಾಕಿದ್ದಾರೆ. ಸೊ ಮುಂದೆ ಬಂದುಬಿಟ್ಟೆ ನಾನು. ಸೊ ತಿರ್ಗಾ ಹಿಂದೆ ಹೋಗ್ತಾ ಇದ್ದೀನಿ. ಸೊ ಇದೇ ನೋಡಿ ದೇವಸ್ಥಾನ ಎಂಟ್ರೆನ್ಸು. ಈ ಥರ ಮಾಡಿದ್ದಾರೆ ಫುಲ್ ಎಂಟ್ರೆನ್ಸ್ಗೆ ಡೆಕೋರೇಷನ್ನು. ಸೊ ನೋಡಿ ಇದೇ ಎಂಟ್ರೆನ್ಸು. ಸೊ ಇಲ್ಲಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಎಲ್ಲ ಫುಲ್ ಈ ಥರ ಫ್ರೇಮ್ ಥರ ಸೆಟ್ ಮಾಡಿ ಫುಲ್ ಬಾಗಿಲು ಮತ್ತು ಫುಲ್ ಫ್ರೇಮ್ಸ್ ಎಲ್ಲ ಓಪನ್ ಆಗೋ ಥರ ಏನೋ ಮಾಡಿದ್ದಾರೆ. ಡೆಕೋರೇಷನ್ ಮಾಡ್ತಿದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನೋಡಿ ಇದೇ ಎಂಟ್ರೆನ್ಸು. ಫುಲ್ ಹಿಂಗೆ ಎಂಟ್ರ್ ಆಗ್ತಾ ಇದ್ದೀನಿ ನೋಡಿ. ಈ ಥರ ಬಾಗಿಲು ಎಲ್ಲ ಮಾಡಿದ್ದಾರೆ. ಇಲ್ಲಿ ಇನ್ನೂ ಎಂಟ್ರೆನ್ಸು ಫುಲ್ ಕಂಪ್ಲೀಟ್ ಆಗಿಲ್ಲ. ಡೆಕೋರೇಷನ್ನು ಫುಲ್ ಇನ್ನೂ ನಡೀತಾ ಇದೆ. ಸೊ ಇಲ್ಲೇ ಬಂತು ದೇವಸ್ಥಾನ, ಇನ್ನೇ ನಿಯರ್ ಬೈ ಬಂತು. ಸೊ ಗಾಡಿ ಇಲ್ಲೇ ಸೈಡ್ಗೆ ಪಾರ್ಕ್ ಮಾಡಿಬಿಟ್ಟು ಹಂಗೆ ನಡ್ಕೊಂಡು ಹೋಗೋಣ ಬನ್ನಿ. ಸೊ ಎಲ್ಲಿ ಹಾಕೋದು ಗಾಡಿ. ಓಕೆ, ಗಾಡಿ ಹಂಗೆ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹಂಗೆ ಈ ಕಡೆಯಿಂದ ನಡ್ಕೊಂಡು ಒಳಗಡೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ಸೊ ಈ ಕಡೆ ಎಲ್ಲ ಇನ್ನೂ ಡೆಕೋರೇಷನ್ ಕಂಪ್ಲೀಟ್ ಆಗಿಲ್ಲ ನೋಡಿ. ಈ ಥರ ಎಲ್ಲ ಡೆಕೋರೇಷನ್ ಬಾಗಿಲು ಥರ ಎಲ್ಲ ಮಾಡ್ತಾವ್ರೆ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡಿ. ಈ ಕಡೆ ಎಲ್ಲ ಫುಲ್ ಉದ್ದಕ್ಕೂ ಪೆಂಡಲ್ ಹಾಕಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಸೊ ಹಂಗೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಬಂದರೆ ಇಲ್ಲಿ ಅಂಗಡಿ ಪಕ್ಕದಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗೋಣ ಅಂತ ನೋಡಿ. ಇಲ್ಲೆಲ್ಲ ಚಪ್ಪಲಿ ಬಿಟ್ಟವ್ರೆ. ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹಂಗೆ ಇಲ್ಲಿ ನೋಡಿ ಬ್ಯಾನರ್ ಹಾಕಿದ್ದಾರೆ. ಎಲ್ಲ ಬ್ಯಾನರ್ ಎಲ್ಲ ನೋಡಿಕೊಂಡು ಒಂದು ಸತಿ ಓದ್ಕೊಂಡು ಎಲ್ಲ ಅದರಲ್ಲಿ ಡೀಟೇಲ್ಸ್ ಎಲ್ಲ ಹಾಕಿದ್ರು. ಹಂಗೆ ಬ್ಯಾನರ್ ಓದ್ಕೊಂಡು ಹಂಗೆ ಒಳಗಡೆ ಹೋಗೋಣ ಅಂತ ಬರ್ತಾ ಇದ್ದೀನಿ. ಸೊ ಒಳಗಡೆ ಹೋಗೋಕ್ಕೆ ನೋಡಿ ರಾಜಗೋಪುರ ಇದೆ. ರಾಜಗೋಪುರ ಮುಂದೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಸೊ ಈ ಕಡೆ ನೋಡಿ ಎಲ್ಲ ಇದು ರಾಜಗೋಪುರ ಮುಂದೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಹಿಂಗೆ ಎಂಟ್ರಾಗಿ ಒಳಗಡೆ ಇಲ್ಲಿ ಕಲ್ಲಿದೆ. ಸೊ ಹಂಗೆ ಮೇಲೆ ನೋಡಿದ್ರೆ ನೋಡಿ ಇದೇ ರಾಜಗೋಪುರ ಇರೋದು. ರಾಜಗೋಪುರ ಅಂದರೆ ನೋಡಿ ಈ ಥರ ಎಂಟ್ರೆನ್ಸು ಈ ಥರ ಮಾಡಿದ್ದಾರೆ. ಸೊ ರಾಜಗೋಪುರದಿಂದ ಹಿಂಗೆ ಎಂಟ್ರಾಗಿ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಎಲ್ಲ ಒಳಗಡೆ ಹಿಂಗಿರುತ್ತೆ ರಾಜಗೋಪುರ ಒಳಗಡೆ.
ಸೊ ರಾಜಗೋಪುರ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಕಾಣಿಸುತ್ತೆ ಸ್ಟ್ಯಾಚು. ಸೊ ಫಸ್ಟು ರಾಜಗೋಪುರ ಬರುತ್ತೆ, ಆಮೇಲೆ ಸ್ಟ್ಯಾಚು ಬರುತ್ತೆ, ಆಮೇಲೆ ಹಿಂದೆ ದೇವಸ್ಥಾನ ಬರುತ್ತೆ. ನೋಡಿ ಇಲ್ಲೆಲ್ಲ ಡೆಕೋರೇಷನ್ ಈ ಥರ ಮಾಡ್ಕೊಂಡಿದ್ರು, ಹೋಮಗಳೆಲ್ಲ ಮಾಡೋಕ್ಕೆ ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ರು. ನೋಡಿ ಇದೆಲ್ಲ ಫುಲ್ ಹೋಮ ಮಾಡೋಕ್ಕೆ. ಸೊ ಇವತ್ತೇನು ಸ್ಟಾರ್ಟ್ ಆಗಿಲ್ಲ, ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ ಎಲ್ಲ ಸ್ಟಾರ್ಟ್ ಆಗುತ್ತಂತೆ. ಸೊ CM ಇವರೆಲ್ಲ ಸೋಮವಾರ ಬಂದು ಇದು ಮಾಡ್ತಿರೋದಂತೆ ಪೂಜೆ ಎಲ್ಲ. ಸೊ ಹಂಗೆ ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ನಾನು ಹಂಗೆ ಹೋಗಿ ನೋಡ್ತೀನಿ, ಫುಲ್ಲು ರೆಡಿಯಾಗಿ ನಿಂತ್ಕೊಂಡವ್ರೆ, ನೋಡ್ತಾ ಇದ್ರು ಅಂದ್ಕೊಳ್ಳಿ. ಹಂಗೆ ಫುಲ್ಲು ಸಕ್ಕದಾಗೈತೆ ನೋಡೋಕ್ಕೆ ಮಾತ್ರ. ಸ್ಟ್ಯಾಚುನ ಮಾತ್ರ ಸರಿಯಾಗಿ ಮಾಡವ್ರೆ. ಸೊ ಡಿಸ್ಟೆನ್ಸು ನಾನು ಸ್ವಲ್ಪ ದೂರದಿಂದ ಇಲ್ಲಿಂದ ಕಾಣಿಸೋದು ಇಲ್ಲಿಂದ ಮಾತ್ರನೇ, ಯಾಕಂದರೆ ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಇಲ್ಲಿಂದ ನೋಡ್ತಾ ಇದ್ರೆ ಸಕ್ಕದಾಗಿದೆ ಮಾತ್ರ ಸ್ಟ್ಯಾಚುನ. ಆದರೆ ಕೆಲಸ ಯಾರ್ಯಾರು ಈ ಸ್ಟ್ಯಾಚುಗೆಲ್ಲ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ಕೊಳ್ಳಿ, ಸಕ್ಕತ್ತಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ರಾಜಗೋಪುರ, ಹಂಗೆ ನಾವು ಎಂಟ್ರಾದ್ರಲ್ಲ ಅದೇ ರಾಜಗೋಪುರ. ಸೊ ಹಂಗೆ ಮುಂದೆ ಬಂದರೆ ಸ್ಟ್ಯಾಚು ಸಿಗುತ್ತೆ ನಿಮಗೆ. ಸೊ ಅಲ್ಲಿ ಇವಾಗೆಲ್ಲ ಫುಲ್ ಡೆಕೋರೇಷನ್ ಮಾಡಿ ಹೋಮ ಮಾಡೋಕ್ಕೆಲ್ಲ ರೆಡಿ ಮಾಡವ್ರೆ. ಸೊ ಅಲ್ಲಿ ನೋಡಿ ಸ್ಟ್ಯಾಚು ಮಾತ್ರ ಕ್ರೇಜಿಯಾಗಿ ಕಾಣಿಸ್ತಾ ಇತ್ತು ಅಂದ್ಕೊಳ್ಳಿ. ನಾನಂತೂ ನೋಡಿ ಫುಲ್ ಕಂಗಾಲಾಗಿ ಖುಷಿಯಾಗಿ ಕಳೆದೋದೆ ಅಂದ್ಕೊಳ್ಳಿ. ಫುಲ್ ಕಣ್ಣು ತುಂಬಿಕೊಂಡು ದೇವ್ರನ್ನ ಹಂಗೆ ಎಲ್ಲರೂ ಇಲ್ಲಿಂದ ಫೋಟೋ ಹಿಡ್ಕೊಳೋದು ಎಲ್ಲ ಇಲ್ಲಿಂದನೇ ಮಾಡ್ತಿದ್ದಿದ್ದು. ಸೊ ಈ ಜಾಗ ಬಂದುಬಿಟ್ಟು ದೇವರು ಸ್ಟ್ಯಾಚು ನೋಡೋಕ್ಕಂತಲೇ ಬಿಟ್ಟಿದ್ದಾರೆ ಇಲ್ಲಿ. ಸೊ ಮಾತ್ರ ಕ್ರೇಜಿಯಾಗಿ ಐತೆ ಅಂದ್ಕೊಳ್ಳಿ ಇಲ್ಲಿಂದ. ನೋಡಿ ಎಲ್ಲ ಹಂಗೆ ಆಶೀರ್ವಾದ ತಗೊಳ್ಳಿ, ನಿಮಗೂ ಒಳ್ಳೆಯದಾಗಲಿ. ಸೊ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಹಂಗೆ ಒಳಗಡೆ ಹೋಗೋಣ ಬನ್ನಿ. ಇವಾಗ ನೋಡಿ ಈ ಥರ ಒಳಗಡೆ ಹೋಗಿ ಸ್ವಲ್ಪ ದಾರಿ ಬಿಟ್ಟಿದ್ದಾರೆ. ಈ ಕಡೆ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಈ ಕಡೆ ಎಲ್ಲ ಫುಲ್ಲು ಹೋಮಾಗೆ, ಮತ್ತು ಈ ಕಡೆ ಬಂದ್ಬಿಟ್ಟು ಚಿಕ್ಕ ದೇವಸ್ಥಾನಗಳೆಲ್ಲ ಇದೆ. ಸೊ ನೋಡಿ ಇಲ್ಲೆಲ್ಲ ಫುಲ್ ಡೆಕೋರೇಷನ್ನು. ಸೊ ನೋಡಿ ಚಿಕ್ಕ ದೇವಸ್ಥಾನ ಇದೆ. ಫಸ್ಟ್ ದೇವಸ್ಥಾನ ಬಂದುಬಿಟ್ಟು ಶಿವನೇ ಬರೋದು. ನೋಡಿ ಎಲ್ಲ ಹಂಗೆ ಆಶೀರ್ವಾದ ತಗೊಳ್ಳಿ. ನೆಕ್ಸ್ಟು ಗಣೇಶ ದೇವಸ್ಥಾನ ಇದೆ. ಸೊ ಎಲ್ಲ ತಗೊಳ್ಳಿ, ಆಶೀರ್ವಾದ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನೆಕ್ಸ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಸೊ ಈ ದೇವಸ್ಥಾನ ಸುತ್ತು ಅಕ್ಕಪಕ್ಕ ಎಲ್ಲ ಚಿಕ್ಕ ದೇವಸ್ಥಾನಗಳಿದೆ. ಇಲ್ಲಿ ನೋಡಿ ನಾಗದೇವತೆ ಇದ್ದಾರೆ ನೋಡಿ. ಸೊ ಹಂಗೆ ಈ ಕಡೆ ಬಂದರೆ ಇಲ್ಲಿಂದ ನೋಡಿ ಸ್ಟ್ಯಾಚು ಕಾಣಿಸುತ್ತೆ. ಆಮೇಲೆ ಹಂಗೆ ಈ ಕಡೆ ಬಂದರೆ ವರಾಹ ಸ್ವಾಮಿ ಇದ್ದಾರೆ ನೋಡಿ. ವರಾಹ ಸ್ವಾಮಿನ ನೋಡ್ಕೊಂಡು ಹಂಗೆ ಈ ಕಡೆ ಪಕ್ಕದಲ್ಲಿ ನೋಡಿ ಈ ಥರ ಸ್ಟ್ಯಾಚು ನಿಮಗೆ ಸೈಡಿಂದ ನೋಡಿದ್ರೆ ವ್ಯೂ ಹಿಂಗೆ ಕಾಣಿಸುತ್ತೆ. ಮಾತ್ರ ಕ್ರೇಜಿಯಾಗಿದೆ ಅಂದ್ಕೊಳ್ಳಿ ವ್ಯೂ ಮಾತ್ರ. ಒಂದ್ಸತಿ ಎಲ್ಲರೂ ಬಂದು ನೋಡಿ. ಆಮೇಲೆ ಇಲ್ಲಿ ನೋಡಿ ಎಲ್ಲ ಡೊನೇಷನ್ನು ಅದು ಇದು ಮತ್ತು ಏನೇನೋ ಪೂಜೆಗಳದ್ದು ಅದು ಇದು ಎಲ್ಲ ಇಲ್ಲಿ ಚೀಟಿಗಳಲ್ಲಿ ಬರ್ಕೊತಿದ್ರು. ಸೊ ಹಂಗೆ ಮುಂದೆ ಬಂದೆ. ಸೊ ಅಲ್ಲಿ ಕ್ಯೂ ಇದು ದೇವಸ್ಥಾನ ಹೋಗೋಕ್ಕೆ. ಆ್ಯಕ್ಚುಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ. ಕ್ಯೂವಲ್ಲಿಂದ ನೋಡಿ ದೇವ್ರ ಸ್ಟ್ಯಾಚು ಹಂಗೆ ಕಾಣಿಸುತ್ತೆ. ಸೊ ನೋಡಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಟಾಟಾಯ್ಸ್ ಇದೆ, ಅದ್ರ ಮೇಲೆ ಏನೋ ಒಂಥರ ಸ್ಟ್ಯಾಂಡ್ ಇದೆ, ಅದ್ರ ಮೇಲೆ ಲೋಟಸ್ಸು, ಅದ್ರ ಮೇಲೆ ವಿಷ್ಣು ಸ್ವಾಮಿ ನಿಂತ್ಕೊಂಡಿರೋ ಥರ ಮಾಡಿರೋದು ಇದು ಸ್ಟ್ಯಾಚು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ಬಂದುಬಿಟ್ಟು ಟಾಟಾಯ್ಸು ಕೆಳಗಡೆ ಇರೋದು. ಬೇಸ್ ಬಂದುಬಿಟ್ಟು ಟಾಟಾಯ್ಸ್ ಇದೆ, ಅದ್ರ ಮೇಲೆ ಏನೋ ಒಂಥರ ಸ್ಟ್ಯಾಂಡ್ ಥರ ಏನೋ ಇದೆ, ಅದ್ರ ಮೇಲೆ ಲೋಟಸ್ ಇದೆ. ಲೋಟಸ್ಸು ನನ್ನ ಮೇಲೆ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ವ್ಯೂ ಮಾತ್ರ ಕ್ರೇಜಿಯಾಗಿ ಕಾಣಿಸುತ್ತೆ ಅಂದ್ಕೊಳ್ಳಿ. ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಆ ಥರ ಇದೆ ಅಂದ್ಕೊಳ್ಳಿ. ಕೆತ್ತನೆ ಆರ್ಟ್, ಅದಕ್ಕೆ ಹೇಳೋದು ಆರ್ಟ್ ಅಂತ. ಸೊ ಯಾರ್ಯಾರು ಈ ಸ್ಟ್ಯಾಚುಗೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ಕೊಳ್ಳಿ. ಮಾತ್ರ ಕ್ರೇಜಿಯಾಗಿ ಐತೆ ಅಂದ್ಕೊಳ್ಳಿ. ಎಲ್ಲರೂ ಒಂದ್ಸತಿ ಬಂದು ನೋಡಿ. ನೀವು ಕಣ್ಣಲ್ಲಿ ನೋಡಿದ್ರೇ ಇದೆಲ್ಲ ಗೊತ್ತಾಗೋದು. ಸೊ ಹಂಗೆ ಒಳಗಡೆ ಹೋಗ್ತಾ ಇದ್ದೀನಿ. ಇದು ದೇವಸ್ಥಾನ. ಸೊ ದೇವಸ್ಥಾನ ಸುತ್ತಮುತ್ತ ನೋಡಿ ಈ ಥರ ಫುಲ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಫುಲ್ ಪೂಜೆಗಳು ಅದು ಇದು ಇರುತ್ತಲ್ಲ, ಫುಲ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಈ ಥರ ದೇವಸ್ಥಾನ ಮುಂದೆ ಇದು. ಸೊ ಲೆಫ್ಟ್ ಸೈಡಲ್ಲಿ ಇರೋದು ದೇವಸ್ಥಾನ ನೋಡಿ. ಇದು ಎಂಟ್ರೆನ್ಸು ದೇವಸ್ಥಾನಕ್ಕೆ. ಸೊ ಹಂಗೆ ದೇವ್ರನ್ನ ಫುಲ್ಲಾಗಿ ತೋರ್ಸೋಕ್ಕಾಗಲ್ಲ, ತೋರ್ಸೋಕ್ಕೆ ಬಿಡೋದು ಇಲ್ಲ. ಸೊ ಹಂಗೆ ಸ್ವಲ್ಪ ಕಾಣಿಸ್ತದೆ, ನೋಡ್ಕೊಳ್ಳಿ. ಹಂಗೆ ಆಶೀರ್ವಾದ ತಗೊಳ್ಳಿ. ಜೈ ಶ್ರೀರಾಮನ್ನಿ ಎಲ್ಲರೂ ಕಮೆಂಟಲ್ಲಿ. ಸೊ ಹಂಗೆ ಆಚೆ ಬಂದೆ ನೋಡಿ. ಆಚೆ ಬಂದರೆ ಇಲ್ಲೊಂದು ಕಲ್ಯಾಣಿ ಐತೆ, ತೋರಿಸ್ತೀನಿ ರೀ ನೋಡಿ. ಸೊ ಆಚೆ ಬಂದೆ. ಸೊ ಆ್ಯಕ್ಚುಲಿ ಇಲ್ಲಿ ಮೇಲೆಗೆ ಯಾರನ್ನೂ ಬಿಡ್ತಿಲ್ಲ.
ಸೊ ಇದೇ ಫಸ್ಟು ನಮ್ಮ ಚಾನಲಲ್ಲೇ ಬರ್ತಿರೋದು ಅಂದ್ಕೊಳ್ಳಿ. ಇರಿ ಮೇಲೆ ತೋರಿಸ್ತೀನಿ ನೋಡಿ, ದೇವಸ್ಥಾನ ಎಲ್ಲ ಹಿಂಗಿರುತ್ತೆ ಮೇಲೆಯಿಂದ ನೋಡೋಕ್ಕೆ. ಸೊ ಇದೆಲ್ಲ ದೇವಸ್ಥಾನ ಮುಂದೆ ಇರೋದು ಸ್ಟ್ಯಾಚು, ಹಂಗೆ ನೋಡ್ಕೊಳ್ಳಿ. ಎಲ್ಲ ದೇವಸ್ಥಾನನೇ. ಇಲ್ಲಿ ನೋಡಿ ಸ್ಟ್ಯಾಚು ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಕಲ್ಯಾಣಿ ವ್ಯೂ ನೋಡಿ ಕ್ರೇಜಿಯಾಗೈತೆ. ಹಂಗೆ ಒಂದು ಡೈ ಹೊಡಿಬೇಕನ್ನಿಸ್ತು, ಆದರೆ ಕಲ್ಯಾಣಿ ಚಿಕ್ಕದಾಗೈತೆ, ಅದಕ್ಕೆ ಸುಮ್ಮನೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ. ಸೊ ಇಲ್ಲಿ ನೋಡಿ ಈ ವ್ಯೂ ಹೆಂಗೈತೆ ಅಂತ. ದೇವರು ಹತ್ರ ಇಲ್ಲಿ ಮೇಲೆ ಮೆಟ್ಲು ಥರ ಏನೋ ಮಾಡಿದ್ದಾರೆ. ಸೊ ಇಲ್ಲಿಗೆ ಹೋಗಿದ್ದೀನಿ ನೋಡಿ, ಹಿಂದೆಯಿಂದ ವ್ಯೂ ಹಿಂಗಿರುತ್ತೆ. ಸೊ ಹಂಗೆ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಲೋಟಸ್ಸು, ಕೆಳಗಡೆ ಬೇಸ್ ಬಂದುಬಿಟ್ಟು ಟಾಟಾಯ್ಸ್ ಇದೆ, ಅದ್ರ ಮೇಲೆ ಅದೇನೋ ಒಂಥರ ಇದಿದೆ ಟೇಬಲ್ ಥರ, ಅದ್ರ ಮೇಲೆ ಲೋಟಸ್ಸು, ಅದ್ರ ಮೇಲೆ ನೋಡಿ ದೇವ್ರಿಗೆ ನಿಂತ್ಕೊಂಡಿರೋದು. ಈ ಥರ ವ್ಯೂ ಮಾತ್ರ ನಿಮ್ಗೆ ಯಾವ ಚಾನಲಲ್ಲೂ ಬಂದಿಲ್ಲ ಇದುವರೆಗೂ ಅಟ್ ಪ್ರೆಸೆಂಟು. ಸೊ ನನ್ನ ಚಾನಲಲ್ಲೇ ಬರ್ತಾ ಇರೋದು. ಎಲ್ಲರೂ ನೋಡಿ ಖುಷಿಯಾಗಿರಿ. ಆದರೆ ಮಾತ್ರ ಕ್ರೇಜಿಯ ವ್ಯೂ ಅಂದ್ಕೊಳ್ಳಿ ಇಲ್ಲಿಂದ. ಸೊ ಇಲ್ಲಿ ಆ್ಯಕ್ಚುಲಿ ಬಿಟ್ಟಿಲ್ಲ ಅವರು, ಸೊ ನಾನು ಹಂಗೆ ಹಿಂಗೆ ಕೇಳ್ಕೊಂಡು ಬಂದಿದ್ದೀನಿ. ನೋಡಿ ಇಲ್ಲಿಂದ ವ್ಯೂ ಹಿಂಗಿರುತ್ತೆ, ಕ್ರೇಜಿ ವ್ಯೂ ಅಂದ್ಕೊಳ್ಳಿ ಗುರು. ನಾನಂತೂ ಕಂಗಾಲಾಗೋದೆ ಅಂದ್ಕೊಳ್ಳಿ ದೇವ್ರನ್ನ ನೋಡ್ತಾ ಇದ್ದಂಗೆ. ಹಂಗೆ ದೇವ್ರನ್ನ ನೋಡ್ತಾನೆ ಮುಟ್ಟಿ ಹಂಗೆ ಒಂದು ಆಶೀರ್ವಾದ ತಗೊಂಡು ಹಂಗೆ ಕೆಳಗಡೆ ಹೋಗೋಣ ಅಂತ ನೋಡ್ತಾ ಇದ್ದೆ. ಇಲ್ಲಿ ನೋಡಿ ಕ್ರೇಜಿಯಾಗೈತೆ ನೋಡಿ ಇಲ್ಲಿಂದ ವ್ಯೂ ಮಾತ್ರ. ಇಲ್ಲಿ ಎಲ್ಲೆಲ್ಲಿ ಟಾಟಾಯ್ಸು, ಅದ್ರ ಮೇಲೆ ಸ್ಟ್ಯಾಂಡು, ಅದ್ರ ಮೇಲೆ ಇರೋದು ಇಲ್ಲಿ ಕಾಲು, ಅಲ್ಲಿ ಮೇಲೆ ಸ್ಟೆಪ್ಸ್ ಇದೆ ನೋಡಿ. ಈ ಥರ ಸ್ಟೆಪ್ಸ್ ಮೇಲೆ ಹೋದ್ರೇ. ಸೊ ಇಲ್ಲಿ ನೋಡಿ ಮೇಲೆ ಗರುಡ ಹೆಂಗೆ ರೌಂಡ್ ಆಗ್ತೈತೆ ಅಂತ ಕಾಣಿಸ್ತಾ ಇದೆಯಾ ಎಲ್ಲರೂ ನೋಡಿ. ಸ್ವಲ್ಪ ಹಂಗೆ ನೋಡಿ ಗರುಡ ಫುಲ್ ರೌಂಡಿಂಗ್ಸ್ ಆಗ್ತಾಯಿದೆ ನೋಡ್ಕೊಳ್ಳಿ. ಹಂಗೆ ಮೇಲೆ ದೇವ್ರ ಮೇಲೆ ನೋಡಿ ಫುಲ್ ರೌಂಡಿಂಗ್ಸು. ಸೊ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ಕೆಳಗಡೆ ಟಾಟಾಯ್ಸ್ ಇದೆ. ಸೊ ಅದ್ರ ಮೇಲೆ ಟೇಬಲ್ಲು, ಅದ್ರ ಮೇಲೆ ದೇವ್ರು ನಿಂತ್ಕೊಂಡಿರೋದು. ಸೊ ಹಂಗೆ ಇನ್ನೊಂದು ಸತಿ ನೋಡೋಣ ಅಂತ ಲಾಂಗ್ ವ್ಯೂ ತಿರ್ಗಾ ಹಿಂದೆ ಬಂದು ಇನ್ನೊಂದು 2 ನಿಮಿಷ ಇಲ್ಲೇ ಒಂದು 5 ನಿಮಿಷ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಅಂದ್ಕೊಳ್ಳಿ. ಸೊ ನೋಡ್ತಾ ಇದ್ದರೆ ದೇವ್ರನ್ನ ನೋಡ್ತಾನೇ ಇರ್ಬೇಕನ್ಸುತ್ತೆ, ಆ ಥರ ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ಹಂಗೆ ನೋಡಿಕೊಂಡು ಮನೆಗೆ ಹೋಗ್ತಾ ಒಂದು ಆನೆ ಬಿದ್ದೋಯ್ತು ನನ್ನ ಕಣ್ಣಿಗೆ. ಸೊ ಆನೆ ಬಿದ್ದರೆ ನೋಡ್ದಿರ ಹೋಗೋಕ್ಕಾಗುತ್ತಾ ಅಂತ ಹಂಗೆ ಊಟ ನೋಡ್ಕೊಬಂದು ಆನೆ ನೋಡ್ತಾ ಇದ್ದೆ. ಕ್ರೇಜಿಯಾಗೈತೆ, ಫುಲ್ಲಿ ಲೋಡೆಡ್ ಬೀಸ್ಟು ಹಮ್ಮರು ನೋಡಿ ಹೆಂಗೈತೆ, ಸೈಕಾಗೈತೆ ಮಾತ್ರ ನೋಡೋಕ್ಕೆ ಗಾಡಿ. ಹಂಗೆ ಆನೆ ನೋಡ್ತಾ ಇದ್ದಂಗೆ ಓಡೋಕ್ಕೆ ಶುರು ಆಯಿತು. ಹಂಗೆ ನೋಡಿಕೊಂಡು ಫುಲ್ಲು ನಾನು ಮನೆಗೆ ಹೋದೆ, ಫುಲ್ ಖುಷಿ ಆಗೋದೆ ಅಂದ್ಕೊಳ್ಳಿ. ಈ ಅಮ್ಮರು ಮಾತ್ರ ನೋಡಿ ಹೆಂಗೆ ಹೋಗ್ತೈತೆ, ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ಆನೆ ಓಡ್ತೈತೆ ಮಾತ್ರ ಸಖತ್ತಾಗೈತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.